ಭಾರತೀಯ ಸೇನೆಯಲ್ಲಿ 24 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಪಡೆದು ತಾಯ್ನಾಡಾದ ಕುಮಟಾಕ್ಕೆ ಆಗಮಿಸಿದ ಸೇನೆಯ ಹವಾಲ್ದಾರ್ ವಿನಾಯಕ್ ಹೊಸಬಯ್ಯ ಪಟ್ಗಾರ್ ಅವರನ್ನು ಕುಮಟಾ ನಾಗರಿಕರ ಪರವಾಗಿ ಭವ್ಯವಾಗಿ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಭಾರತೀಯ ಸೇನೆಯಲ್ಲಿ ಯೋಧರಾಗಿ 24 ವರ್ಷಗಳ ಕಾಲ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಾದ ಕುಮಟಾ ತಾಲೂಕಿನ ಕಡೆಕೋಡಿಗೆ ಆಗಮಿಸಿದ ಹವಾಲ್ದಾರ್ ವಿನಾಯಕ ಹೊಸಬಯ್ಯ ಪಟ್ಗಾರ್ ಅವರನ್ನು ಕುಮಟಾ ನಾಗರಿಕರ ಪರವಾಗಿ ಸ್ವಾಗತಿಸಲಾಯಿತು. ಬಳಿಕ ಮಾಸ್ತಿಕಟ್ಟೆಯ ಶ್ರೀ ಮಹಾಸತಿ ದೇವಾಲಯದಲ್ಲಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾಜಿ ಸೈನಿಕರಾದ ವಿನಾಯಕ ಪಟ್ಗಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಾಸಕ ದಿನಕರ್ ಶೆಟ್ಟಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ, ಮಾಜಿ ಸೈನಿಕರ ಸಂಘ ಕುಮಟಾ ಮತ್ತು ಯುವ ಬ್ರಿಗೇಡ್ ಕುಮಟಾ ತಂಡ ಹಾಗೂ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗ ಉತ್ತರ ಕನ್ನಡ ಹಾಗೂ ಕಡೆಕೋಡಿಯ ಸಮಸ್ತ ಗ್ರಾಮಸ್ಥರು ಮತ್ತು ಕುಮಟಾ ತಾಲೂಕಿನ ಎಲ್ಲಾ ದೇಶಭಕ್ತರು ಅವರಿಗೆ ಅಭಿನಂದಿಸಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರು 24 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಆಗಮಿಸಿದ ಹವಾಲ್ದಾರ್ ವಿನಾಯಕ ಪಟ್ಗಾರ್ ಅವರನ್ನು ಗೌರವಿಸುವ ಸದಾವಕಾಶ ನಮಗೆ ಲಭಿಸಿರುವುದು ಹೆಮ್ಮೆಯ ಸಂಗತಿ. ಇವರ ಸೇವಾನುಭವ ನಮ್ಮ ಯುವಕರಿಗೆ ಮಾರ್ಗದರ್ಶನವಾಗಲಿ ಎಂದು ಆಶಿಸಿದರು. ನಿಜವಾಗ್ಲೂ ನಮ್ಮ ಕುಮಟಾದ ನಾಗರಿಕರ ಮೇಲೆ ಅಭಿಮಾನ ಬಂತು. ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಅಥವಾ ಪಕ್ಷಾತೀತ ಎಲ್ಲರೂ ಸೇರಿ ಅವರನ್ನು ಸ್ವಾಗತ ಮಾಡೋದು ನಮ್ಮ ಗೌರವವನ್ನು ನಾವು ಹೆಚ್ಚಿಸ್ತಾ ಇದ್ದೀವಿ ಅಂತ ಅನಿಸ್ತೇವೆ. ವಿಶೇಷವಾಗಿ ಕಡೆಕೋಡಿಯ ಹೊಸಬಯ್ಯ ಮತ್ತು ದುರ್ಗಿ ಮಗನಾದ ಮತ್ತು ನಮ್ಮ ರಾಮಚಂದ್ರ ಅವರ ತಮ್ಮನಾದ ವಿನಾಯಕ್ 24 ವರ್ಷಗಳ ಕಾಲ ಸುದೀರ್ಘವಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಆರ್ಮಿಯಲ್ಲಿ ಒಂದು ವಿಂಗ್ ಹವಾಲ್ದಾರ್ ಗ್ರೇಡ್ ಆಗಿ ಈಗ ರಿಟೈರ್ ಆಗ್ತಾ ಇದ್ದಾರೆ. ಅವ್ರಿಗೆ ಬಂದಿದ್ದಾರೆ. ಒಂದು ಸೈನ್ಯಕ್ಕೆ ಸೇವೆ ಕೊಡೋದಂದರೆ ಬಹುಶಃ ಅದೊಂದು ದೇಶಕ್ಕೆ ಕೊಟ್ಟಂಥ ಕೊಡುಗೆ. ಆ ಕೊಡುಗೆ ಕಡೆಕೋಡಿಯಿಂದ, ಕುಮಟಾದಿಂದ, ಉತ್ತರ ಕನ್ನಡದಿಂದ, ನಮ್ಮ ರಾಜ್ಯದಿಂದ ಕೊಟ್ಟಂಥ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ನಮ್ಮ ದೇಶಕ್ಕಾಗಿ ಕೊಟ್ಟಂಥ ಕೊಡುಗೆ. ನಮ್ಮ ಕುಮಟಾದಲ್ಲಿ ವಿಶೇಷವಾಗಿ ಕಳೆದ 6-7 ವರ್ಷದಿಂದ ನಾವು ಆರಂಭ ಮಾಡಿದ್ವಿ. ಇವತ್ತು ಒಂದು ಮತ್ತೆ ಹೆಜ್ಜೆ ಮುಂದಾಗಿ ವಿನಾಯಕ್ ಪಟ್ಗಾರ್ ನಾವು ನಮ್ಮ ಯುವ ಬಳಗದ ಒಕ್ಕಲಿಗ ಯುವ ಬಳಗದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅದನ್ನು ಹೇಳ್ತಾ ಇದ್ರು. ನಾನು ಅದನ್ನು ಹಾಗೆ ಇರಲಿ ಮಾಲೆ ಹಾಗೆ ಇರಲಿ ಅಂತ ಇದ್ದೆ. ಈ ಬರುವಂಥದ್ದು ಸ್ವಾಗತ ಮಾಡುವಂಥದ್ರಲ್ಲಿ ನಮ್ದು ಇವತ್ತು ಮತ್ತೊಂದು ಹೆಜ್ಜೆ ಏನು ಅಂದರೆ, ಇವತ್ತು ಆ ಮಾಲೆಗಳ ಸುರುಮಾಲೆ ನೋಡಿದ್ರೆ ಪ್ರತಿ ಯೋಧ ಬಂದಾಗೂ ಒಂದು ಹೊಸ ಹೆಜ್ಜೆ ನಾವು ಕುಂಟಾದವ್ರು ಹಾಕ್ತೀವಿ ಅಂತ ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ. ನಾನು ವಿಶೇಷವಾಗಿ ಬಂದವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ವಿನಾಯಕ್ ಸಾವಿತ್ರಿ ದಂಪತಿಗಳಿಗೆ ಚಿಕ್ಕ ಮಕ್ಕಳಿದ್ದಾರೆ. ನಿಮ್ಮ ಸೆಕೆಂಡ್ ಇನ್ನಿಂಗ್ಸು ಇಲ್ಲಿ ನಮ್ಮ ಮಣ್ಣಿನಲ್ಲಿ ನೀವು ಆರಂಭ ಮಾಡ್ತಾ ಇದ್ದೀರಿ. ಆ ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು. ಮತ್ತು ನಮಗೊಂದು ಆಶೆ ಇದೆ, ನಿಮ್ಮಿಂದ ಏನು ದೇಶದ ಕೊಡುಗೆ ಆಗಿದೆ, ಇಲ್ಲಿ ಬರುವಂಥ ಮಕ್ಕಳಿಗೆ ಆ ಕೊಡುಗೆ ಕೊಡೋದಕ್ಕೆ ನಾನು ಭಾಳಷ್ಟು ಸ್ಕೂಲ್ಗೆ ಹೋದಾಗ ಹೇಳ್ತಾ ಇದ್ದೀನಿ, ಪ್ರತಿ ವಾರ 1 ಅಥವಾ 2 ದಿನ ಮಿಲ್ಟ್ರಿ ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ಎಕ್ಸ್ ಮಿಲ್ಟ್ರಿ ಅವ್ರು ಕರೀರಿ, ಅವ್ರು ಬರೋದಕ್ಕೂ ರೆಡಿ ಇದ್ದಾರೆ ಅಂತ ಹೇಳಿದ್ದೀನಿ. ಹೀಗೆ ಒಂದು ಮಿಲ್ಟ್ರಿ ಟ್ರೈನಿಂಗ್ ಕೊಟ್ಟರೆ ಒಂದು ಶಿಸ್ತು ಕಲಿತಾರೆ ಆ ಶಾಲೆಯಲ್ಲಿ. ಅದು ಕನ್ನಡ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅದಕ್ಕೂ ತಗೊಳ್ಳುವಂಥದ್ದು ಆ ಶಾಲೆಯವ್ರು ಮಾಡಿ ಅಂತ ಹೇಳಿದ್ದೆ. ಇದೇ ಥರ ಇನ್ನು ಮುಂದೆ ನನ್ನ ಹಿಂದ್ಗಡೆ ಬರ್ತಾನೆ ಇದ್ದಾರೆ. ಅವರಿಗೂ ಇದೇ ಥರ ಸನ್ಮಾನ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾರೆ ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಭಾರತ್ ಮಾತಾ ಕಿ ಜೈ. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರಾದ ಆರ್.ಜಿ. ಗುನ್ಗಿ, ಆರ್.ಎನ್. ಪಟ್ಗಾರ್, ವಕೀಲ ವಿನಾಯಕ ಪಟ್ಗಾರ್, ಯುವ ಬ್ರಿಗೇಡ್ ಅಣ್ಣಪ್ಪ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.